ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರೋ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತೊಂದು ಹಪ್ಪಳ ಮಾಡಿ ತೋರಿಸ್ತೀನಿ ರೀ. ಆ ಹಪ್ಪಳ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ಒಂದು ಪಾತ್ರೆ ತೊಗೊಂಡ್ರಿ. ಇದಕ್ಕೆ 1 ಕಪ್ ಅಕ್ಕಿ ಹಿಟ್ಟು ಹಾಕೋತೀನಿ ರೀ. ನೀವೇನಾರು ನಮ್ಮ ಚಾನಲ್ ಹೊಸಬ್ರಾಗಿದ್ರಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ಲೈಕನ್ ಒತ್ತಿರಿ, ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾವು ಹಾಕೋ ವಿಡಿಯೋಲ್ಲ ಫಸ್ಟ್ ನಿಮ್ಗೆ ಬರ್ತಾವೆ. ಎಲ್ಲರಿಗಿಂತ ಮೊದಲಾಗ ನೀವೇ ನೋಡ್ಬೋದು ರೀ. ನಾನು 1 ಕಪ್ ಅಕ್ಕಿ ಹಿಟ್ಟು ತೊಗೊಂಡಿನಿ ರೀ, ಅದು ಹಾಕೋತೀನಿ ನೋಡ್ರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ನಾನು ಹಪ್ಪಳ ಖಾರ ಹಾಕೊಳಕತ್ತೀನಿ ರೀ. ಇದು ಹಪ್ಪಳ ಖಾರ ಆಪ್ಷನಲ್ ರೀ, ಹಾಕಿದ್ರೆ ಚಲೋ ಬರ್ತಾವಂತೇಳಿ ಹಾಕಾಕತ್ತೀನಿ. ನಿಮ್ಗೆ ಸಿಕ್ಕಿಲ್ಲ ಅಂದ್ರೆ ಸ್ಕಿಪ್ ಮಾಡಿದ್ರೆ ನಡಿತೈತೆ ರೀ. ಇದೆಲ್ಲ ಚಲೋ ಹೊತ್ತಿನಾಗೆ ಕೈಲೇ ಮಿಕ್ಸ್ ಮಾಡ್ಕೋತೀನಿ ರೀ. ಇದು ಅಕ್ಕಿ ಹಿಟ್ಟಿನ ಜೊತೆಗೆ ಉಪ್ಪು ಹಪ್ಪಳ ಖಾರ ಹಾಕಿ ಅಕ್ಕಿ ಹಿಟ್ಟ ಚಲೋ ಹೊತ್ತಿನಾಗ ಮಿಕ್ಸ್ ಮಾಡ್ಕೊಂಡ್ರೆ ಈಗ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊತೀನಿ ರೀ. ನೀವು ಪ್ರತಿ ಸತಿನ ಹಾಕಿದಾಗೆಲ್ಲ ಕೇಳ್ತಾ ಇರ್ತೀರಿ ಹಪ್ಪಳ ಖಾರ ಅಂದ್ರೆ ಏನು ಅಂಥೇಳಿ. ಅದು ಹಪ್ಪಳಕ್ಕೆ ಹಾಕೋದು ಖಾರ ರೀ. ಅದು ನೀವು ಅಂಗಡಿಗೆ ಹೋಗಿ ಕೇಳಿದ್ರೆ, ಕಿರಾಣಿ ಅಂಗಡಿಗೆ ಕೇಳಿದ್ರೆ ಕೊಡ್ತಾರೆ ಅವರು. ಹಪ್ಪಳ ಖಾರ ಅಥವಾ ಪಾಪಡ ಖಾರ ಅಂತ ಕೇಳಿದ್ರೆ ಕೊಡ್ತಾರೆ. ನೀವು ತಂದು ಹಾಕೊಂಡು ಮಾಡಿದ್ರೆ ಮಸ್ತಾಗಿ ಟೇಸ್ಟ್ ಕೊಡ್ತೈತಿ. ಹಾಗಾಗಿ ನಾನು ಹಪ್ಪಳ ಖಾರ ಹಾಕಿ ಮಾಡಾಕತ್ತೀನಿ. ನೀವು ಹಾಕಿದ್ರೆ ಚಲೋ ಬರ್ತಾವ್ರಿ ಹಪ್ಪಳ. ಸಿಕ್ಕಿಲ್ಲ ಅಂದ್ರೆ ಪರವಾಗಿಲ್ಲ, ಹಾಗೇನೂ ಮಾಡ್ಬೋದು. ಈಗ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ಕಲಿಸ್ಕೊತೀನಿ ನೋಡ್ರಿ. ಒಮ್ಮೆ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ರಿ. ನಾ 1 ಕಪ್ ಮಾತ್ರ ತೊಗೊಂಡೇನ್ರಿ. ನಿಮಗೆ ಎಷ್ಟು ಬೇಕು ಅಥವಾ ಹಪ್ಪಳ ನೋಡ್ಕೊಂಡು ನೀವು ಮಾಡ್ಕೋಬೋದ್ರಿ. ಈಗ ಬೇಸಿಗೆ ಬಂತಲ್ರಿ, ಎಲ್ಲರ ಮನೇಲಿ ಹಪ್ಪಳ ಸಂಡಿಗೆ ಮಾಡ್ತಾ ಇರ್ತೀರಿ. ನಾನು ಈಗ ಹಪ್ಪಳಗಳು ಮಾಡೋದ್ರೆ ಆಯ್ತು ಮಾಡಾಕತ್ತೀನಿ. ನೀವು ಈ ರೀತಿ ಹಪ್ಪಳ ಮಾಡ್ಕೊಂಡು ನೋಡ್ರಿ, ನಿಮಗೂ ಗೊತ್ತಾಗ್ತದೆ ಎಷ್ಟು ಮಸ್ತಾಗಿರ್ತಾವೆ ಅಂಥೇಳಿ. ಈ ಹಪ್ಪಳನ ಹೆಂಗೆ ಮಾಡ್ತೀನೋ ನಿಮ್ಗೆ ಗೊತ್ತಾಗ್ಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡಿದ್ರೆ ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತೆ ರೀ. ಈ ಹದ ಇರ್ಬೇಕು ನೋಡ್ರಿ ಹಿಟ್ಟಿಂದ. ವಿಡಿಯೋದಾಗ ಕಾಣಾಕತ್ತೈತಲ್ಲ, ಈ ಹದ ಇರ್ಬೇಕು ರೀ. ಇದು ಗಂಟಿಲ್ದಂಗೆ ಕಲಿಸ್ಕೋಬೇಕ್ರಿ. ನಾವು ಬಜ್ಜಿ ಮಾಡೋಕ್ಕೇನು ಕಲಿಸ್ಕೊತೀವಲ್ರಿ, ಆ ಹದ ಇರ್ಬೇಕು ರೀ. ಈಗ ಇದಕ್ಕೆ ನೀವು ಜೀರಿಗೆ ಹಾಕ್ಕೋಬೋದು, ಚಿಲ್ಲಿ ಫ್ಲೇಕ್ಸ್ ಹಾಕ್ಕೋಬೋದು. ನಾನು ಏನೂ ಹಾಕ್ತಾಯಿಲ್ಲ, ಸಿಂಪಲಾಗಿ ಮಾಡಾಕತ್ತೀನಿ ನೋಡ್ರಿ. ಈಗ ಇದು ಕಲಿಸ್ಕೊಂಡೇನಿ ರೀ. ಈಗ ನಾನು ಹಿಟ್ಟು ಕಲಿಸಿ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡೇನಿ ರೀ. ಈಗ ಕುಕ್ಕರ್ ಇಟ್ಕೋತೀನಿ ನೋಡ್ರಿ. ಈಗ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೋತೀನಿ ರೀ. ಸ್ವಲ್ಪ ಹಾಕ್ಕೋಬೇಕ್ರಿ. ಈಗ ನಾನು ನೀರು ಹಾಕೀನಿ ರೀ. ಈಗ ನಾನು ಹಿಟ್ಟು ಕಲ್ಸ್ಕೊಂಡೇನಿಲ್ರಿ, ಆ ಪಾತ್ರೆ ಒಯ್ದು ಕುಕ್ಕರ್ನಾಗ ಇಡ್ತೀನಿ ನೋಡ್ರಿ. ನೀವು ಬೇರೆ ಪಾತ್ರೆಗೆ ಹಾಕೊಂಡಾದ್ರೂ ಇಡ್ಬೋದು, ಇಲ್ಲ ಅದೇ ಪಾತ್ರೆಗಾದ್ರೂ ಇಡ್ಬೋದು. ನಾನು ಸ್ವಲ್ಪ ಮಾಡಾಕತ್ತೀನಲ್ರಿ, ಹಾಗಾಗಿ ಅದೇ ಪಾತ್ರೆಗೆ ಇಡಾಕತ್ತೀನಿ. ನಾವು 1 ಕಪ್ಪಿಂದ ಮಾಡಾಕತ್ತೀನಿ. ನೀವು 2-3 ಕಪ್ಪಿಂದ ಮಾಡೋದಾದ್ರೆ ದೊಡ್ಡ ಕುಕ್ಕರ್ಲಿ ಇಟ್ಕೋಬೋದು ರೀ. ಈಗ ಇದು ಮುಚ್ಚಳ ಮುಚ್ತೀನಿ ನೋಡ್ರಿ. ಈಗ ಒಂದು 4 ವಿಜಿಲ್ ಕೂಗಿಸ್ಕೊಳ್ಳೋಣ್ರಿ. ಕುಕ್ಕರ್ ಕ್ಲೋಸ್ ಮಾಡಿ ಒಂದು 4 ವಿಜಿಲ್ ಕೂಗಲ್ರಿ. ಈಗ ನಾನು ಕುಕ್ಕರ್ 5-6 ಸೀಟಿ ಕೂಗ್ಸೀನಿ. ಈಗ ತಣ್ಣಗಾಗೈತೆ ನೋಡಿ ಚೆಕ್ ಮಾಡ್ಕೊಳ್ಳೋಣ. ಈಗ ಕೂಲ್ ಆಗೈತ್ರಿ ಇದು. ನಾನು ವಿಜಿಲ್ ತೆಗಿತೀನಿ ನೋಡ್ರಿ. ಈಗ ಇದು ಓಪನ್ ಮಾಡೋಣ್ರಿ. ಈಗ ನೋಡ್ರಿ ನೀರು ಮೇಲೆ ಬಂದಾವು. ಈಗ ಇವು ನಾವು ನೀರು ಒಳಗೆ ಬೀಳಾರ್ದಂಗೆ ತಕ್ಕೋಬೇಕಾಗ್ತೈತಿ. ಮುಚ್ಚಳ ತೆಗೆದು ತಣ್ಣಗೆ ಹಾಕ್ಬಿಡ್ರಿ. ನೋಡ್ರಿ ಎಷ್ಟು ಮಸ್ತ್ ಬೆಂದೈತಿ ಇದು ಹಿಟ್ಟ. ಈಗ ತಣ್ಣಗಾಗೈತ್ರಿ, ನಾ ತಕ್ಕೋತೀನಿ ನೋಡ್ರಿ. ನೋಡ್ರಿ ಎಷ್ಟು ಗಟ್ಟಿಗೆ ಹೆಂಗೆ ಬಂದೈತಿ ನೋಡ್ರಿ, ಎಷ್ಟು ಮಸ್ತಾಗಿ ಬಂದೈತಿ. ಈಗ ನೋಡ್ರಿ ಇದು ಹಿಟ್ಟು ತಣ್ಣಗಾಗೈತ್ರಿ. ನೋಡ್ರಿ ಎಷ್ಟು ಗಟ್ಟಿಗೆ ಬಂದೈತಿ ನೋಡ್ರಿ ಹಿಟ್ಟು. ಚಲೋ ಹೊತ್ನಾಗೆ ಬೆಂದಿರ್ತೈತ್ರಿ ಇದು. ನೋಡ್ರಿ 1 ಸ್ಪೂನ್ಲಿ ಎಲ್ಲ ಒಡೆದು ತಕ್ಕೋಬೇಕ್ರಿ ಇದನ್ನ. ನೀವು ಒಂದು ಕಾಟನ್ ಬಟ್ಟೆಯಲ್ಲೇ ಹಾಕೋಬೋದು, ಇಲ್ಲ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಆದರೂ ಹಾಕೋಬೋದು ರೀ. ನಾನು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕೋತೀನಿ ನೋಡ್ರಿ. ನಾನು ಸ್ವಲ್ಪ ಮಾಡೋದ್ರಿಂದ ಎಲ್ಲ ಒಟ್ಟಿಗೆ ಹಾಕೋತೀನಿ ರೀ. ನೀವು ಜಾಸ್ತಿ ಮಾಡ್ಕೋತಿದ್ರಂದ್ರೆ 2-3 ಸತಿ ಹಾಕೊಂಡು ನಾದ್ಕೋಬೇಕಾಗ್ತೈತೆ ರೀ. ನೋಡ್ರಿ ನಾ ಈ ರೀತಿ ಒಂದು ಕವರಲ್ಲಿ ಹಾಕ್ಕೊಂಡೇನಿ ನೋಡ್ರಿ. ಈಗ ಒಂದು ಬೆಲೂನ್ಗೆ ತೊಗೊಂಡು ಚಲೋ ಹೊತ್ತಿಗೆ ಲಟ್ಟಿಸ್ಕೊಳ್ಳೋಣ್ರಿ. ಈಗ ನಾ ಮಾಡುವಂಗೆ ನೀವು ಒಂದು ಸತಿ ಹಪ್ಪಳ ಮಾಡಿ ನೋಡ್ರಿ, ಎಷ್ಟು ಮಸ್ತಾಗಿ ಬರ್ತಾವ್ರಿ. ಈಗ ನೋಡ್ರಿ ನಾನು ಈ ರೀತಿ
ಎಲ್ಲ ಚಲೋ ಹೊತ್ತಿಗೆ ಲಟ್ಟಿಸ್ಕೊತೀನಿ ರೀ. ಅಂದ್ರೆ ಹಿಟ್ಟು ಚಲೋ ಹೊತ್ತಿಗೆ ಆಗುತ್ತೆ ರೀ, ಹದ ಬರ್ಬೇಕಲ್ರಿ. ಅದಕ್ಕೆ ನಾನು ಒಂದು ಕವರಲ್ಲಿ ಹಾಕಿ ಲಟ್ಟಿಸ್ಕೊಳಕತ್ತೀನಿ ನೋಡಿರಿ. ಕೈಗೆ ಅಂಟ್ಕೋಬಾರ್ದತ್ತೆ ನಾನು ಕವರಲ್ಲಿ ಹಾಕ್ಕೊಳಕತ್ತೀನಿ. ನೀವು ಕೈಲೇ ಮಾಡಕ್ಕೆ ಹೋದ್ರೆ ಎಲ್ಲ ಬೆಳ್ಳೊಣಗಿಗೆ ಮತ್ತು ಕೈಗೆ ಅಂಟ್ಕೋತದ್ರಿ ಹಿಟ್ಟು. ಹಾಗಾಗಿ ಒಂದು ಕವರ್ ಅಥವಾ ಬಟ್ಟೆ ತೊಗೊಂಡು ಮಾಡ್ಕೋಬೇಕಾಗ್ತೈತೆ ರೀ. ನೀವು ಕಾಟನ್ ಬಟ್ಟೆ ಆದರೆ ಕಾಟನ್ ಬಟ್ಟೆಯಲ್ಲಾದರೂ ಮಾಡ್ಕೋಬೋದು, ಇಲ್ಲ ಈ ರೀತಿ ಪ್ಲಾಸ್ಟಿಕ್ ಕವರಲ್ಲಾದರೂ ಮಾಡ್ಕೋಬೋದು ರೀ. ಪ್ಲಾಸ್ಟಿಕ್ ಕವರ್ ಆರೋಗ್ಯಕ್ಕೆ ಒಳ್ಳೇದಲ್ಲ ಅನ್ನೋದಾದ್ರೆ ನೀವು ಕಾಟನ್ ಬಟ್ಟೆಯಲ್ಲೇ ಮಾಡ್ಕೋಬೋದು ರೀ. ಪ್ಲಾಸ್ಟಿಕ್ ಕವರಲ್ಲಿ ಮಾಡೋದ್ರಿಂದ ಚಲೋ ಹೊತ್ತಿಗೆ ಬರ್ತೈತೆ ರೀ. ಹಾಗಾಗಿ ನಾನು ಪ್ಲಾಸ್ಟಿಕ್ ಕವರಲ್ಲಿ ಮಾಡ್ಕೊಳಕತ್ತೀನಿ ನೋಡಿರಿ. ಈಗ ಕೈಲೇ ಚಲೋ ಹೊತ್ತಿಗೆ ನಾದ್ಕೊಳ್ಳೋಣ ರೀ. ಈಗ ನೋಡಿರಿ ನಾ ಕವರಿಂದ ಎಲ್ಲ ಹಿಟ್ಟು ತಕ್ಕೊಂಡಿನಿ. ಈ ರೀತಿ ಬಂದೈತೆ ನೋಡಿರಿ ಹಿಟ್ಟು. ನೋಡಿರಿ ಚಲೋ ಹೊತ್ತಿಗೆ ಬೆಂದೈತ್ರಿ ಇದು. ನಿಮ್ಗೆ ಯಾವ ಸೈಜಲ್ಲಿ ಹಪ್ಪಳ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಉಳ್ಳಿಗಳು ಮಾಡ್ಕೋಬೇಕು ರೀ. ಈಗ ನಾನು ಹಿಟ್ಟು ಚಲೋ ಹೊತ್ತಿಗೆ ನಾದ್ಕೊಂಡು ತೊಗೊಂಬಂದಿನಿ ರೀ. ಈಗ ನಮ್ಗೆ ಯಾವ ಸೈಜ್ ಹಪ್ಪಳ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಉಳ್ಳಿ ತೊಗೊಳೋಣ ರೀ. ನಿಮಗೆ ಯಾವ ಸೈಜಲ್ಲಿ ಹಪ್ಪಳ ಬೇಕು ನೋಡ್ಕೊಂಡು ನೀವು ಆ ಸೈಜಲ್ಲಿ ತೊಗೊಳ್ರಿ. ನಾನೀಗ ಈ ಸೈಜಲ್ಲಿ ತೊಗೊಳಕತ್ತೀನಿ ನೋಡಿರಿ. ನಾನು ಈ ರೀತಿ ಕೈಲೇ ಗುಂಡಕ್ಕೆ ಮಾಡ್ಕೊಳಕತ್ತೀನಿ. ನಾನು 2-3 ನಮೂನೆ ಮಾಡಿ ತೋರಿಸ್ತೀನಿ ನಿಮ್ಗೆ, ಲಟ್ಟಿಸಿ ತೋರಿಸ್ತೀನಿ ನೋಡಿರಿ. ಈಗ ಒಂದು ಕವರ್ ತೊಗೊಂಡಿನಿ, ಪ್ಲಾಸ್ಟಿಕ್ ಕವರ್, ಅದ್ರ ಮೇಲೆ ಇಟ್ಕೊಂಡಿನಿ ನೋಡಿರಿ. ನಾನು ಒಂದು ಉಳ್ಳಿ ತೊಗೊಂಡಿನಿ, ಕವರ್ ವಾಪಸ್ ಅದ್ರ ಮೇಲೆ ಮುಚ್ತಾ ಇದ್ದೀನಿ. ಈಗ ನಾನು ಒಂದು ಲೋಟ ತೊಗೊಂಡಿನಿ, ಚೆರಿಗೆ ಲೋಟ ಯಾವುದಾದ್ರೂ ತೊಗೋಬೋದು. ಈ ರೀತಿ ಪ್ರೆಸ್ ಮಾಡ್ಬೋದು, ಇಲ್ಲ ತಟ್ಟೆನ ಪ್ಲೇಟು ತೊಗೋಬೋದು ರೀ. ನೀವು ಪ್ಲೇಟ್ಲೆ ಆದರೂ ಒತ್ಬೋದು, ಇಲ್ಲ ಈ ರೀತಿ ಲೋಟಲ್ಲೇ ಆದರೂ ಒತ್ಬೋದು ರೀ. ನೋಡಿರಿ ಎಷ್ಟು ಚಂದ ಬರ್ತೈತೆ ನೋಡಿರಿ ಇದು. ಈ ರೀತಿ ಮಾಡಿದ್ರೆ ಸಾಕು. ನಿಮ್ಗೆ ಎಷ್ಟು ತಳ್ಳಗೆ ಬೇಕು ನೋಡಿಕೊಂಡು ಅಷ್ಟು ತಳ್ಳಗೆ ಮಾಡಿದ್ರೆ ಆಯ್ತು ರೀ. ನೀವು ಜೋರಾಗಿ ಒತ್ತಿದ್ರೆ ತಳ್ಳಗೆ ಬರ್ತೈತೆ ರೀ ಅದು. ಈಗ ನೋಡಿರಿ ಎಷ್ಟು ಮಸ್ತಾಗಿ ಬಂದೈತೆ ನೋಡಿರಿ. ನೋಡಿರಿ ಎಷ್ಟು ತಳ್ಳಗೆ ಎಷ್ಟು ಮಸ್ತಾಗಿ ಬಂದೈತಿ. ಈಗ ನಾನು ತೆಗೆದು ಅಲ್ಲಿ ಒಣಗಾಕ್ತೀನಿ ನೋಡಿರಿ. ಒಂದು ದಿವಸ ನೆರಳಲ್ಲೇ ಒಣಗಿಸ್ಬೇಕು ರೀ ಇದು, ಒಂದು ದಿವಸ ಬಿಸಿಲಿಗೆ ಒಣಗಿಸ್ಬೇಕು ರೀ. ನೋಡಿರಿ ಎಷ್ಟು ರೌಂಡಾಗಿ ಎಷ್ಟು ಮಸ್ತಾಗಿ ಬಂದೈತಿ. ಈಗ ನಾನು ಲೋಟಲ್ಲೇ ಮಾಡಿ ತೋರಿಸ್ತೀನಿ. ಈಗ ಲಟ್ಟಿಸಿ ತೋರಿಸ್ತೀನಿ. ನಾನು ಹಪ್ಪಳ ಒತ್ತು ಮಷೀನಲ್ಲಿ ಮಾಡಿ ತೋರಿಸ್ತೀನಿ ರೀ. ಈಗ ನೋಡಿರಿ ನಾ ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡಿನಿ. ಈಗ ಇದ್ರ ಮ್ಯಾಗಿಟ್ಟು ಲಟ್ಟಿಸ್ಕೋತೀನಿ ನೋಡಿರಿ. ವಾಪಸ್ ಒಂದು ಕವರ್ ಮುಚ್ತೀನಿ ನೋಡ್ರಿ ಹಂಗೆ. ಈಗ ನಾನು ಬೆಳ್ಳುಣಿಗೆಲೆ ಲಟ್ಟಿಸ್ಕೋತೀನಿ ರೀ. ನಿಮ್ಮ ಮನ್ಯಾಗ ಏನಾರು ಹಪ್ಪಳ ಒತ್ತು ಮಷೀನ್ ಇತ್ತಂದ್ರೆ ನೀವು ಅದ್ರಾಗೂ ಒತ್ತಬೋದು ರೀ. ನಿಮ್ಗೆ ಎಷ್ಟು ತಳಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ನೋಡಿರಿ ಅಷ್ಟು ತಳಗೆ ಮಾಡ್ಕೊಬೋದು ನೀವು ಹಪ್ಪಳ ಇವು. ಈಗ ನೋಡಿರಿ ನಾ ಈ ರೀತಿ ಲಟ್ಟಿಸ್ಕೊಂಡಿನಿ. ಈಗ ತೆಗೆದು ಅಲ್ಲಿ ಕವರ್ ಮೇಲೆ ಹಾಕ್ಕೋತೀನಿ ನೋಡಿರಿ. ಇದು ಒಂದಿನ ನೆಳ್ಳಾಗೆ ಒಣಗಿಸ್ಕೊರಿ ನೀವು, ಒಂದಿನ ಬಿಸಿಲಿಗೆ ಒಣಗಿಸ್ಕೊಂಡ್ರೆ ಸಾಕು. ಯಾಕಂದ್ರೆ ತಳ್ಳಗಿರ್ತಾವಲ್ರಿ ಬೇಗ ಒಣಗ್ತಾವೆ. ನೋಡಿರಿ ಎಷ್ಟು ತಳ್ಳಗೆ ಬಂದಾವ ನೋಡಿರಿ, ಕೈ ಕಾಣಕತ್ತೈತೆ ನೋಡಿರಿ. ಇವು ತಳ್ಳಗಿರ್ತಾವ್ರಿ, ಬೇಗನೆ ಒಣಗ್ತಾವ್ರಿ. ಈಗ ನಾನು ಲಟ್ಟಿಸ್ಕೊಂಡಿನಲ್ರಿ ಇದು ಈಗ ಕವರ್ ಮೇಲೆ ಹಾಕ್ಕೋತೀನಿ ನೋಡಿರಿ. ನೀವು ಕವರ್ ಮೇಲಾದರೂ ಹಾಕ್ಕೋಬೋದು, ಕಾಟನ್ ಬಟ್ಟೆ ಮೇಲಾದರೂ ಹಾಕ್ಕೋಬೋದು, ಮನೇಲೆ ನೆಳ್ಳಾಗೆ ಹಾಕ್ಕೋಬೇಕ್ರಿ. ನಾನೀಗ ಲೋಟಲ್ಲೇ ಒತ್ತಿ ತೋರಿಸಿದೆ, ಲಟ್ಸಿದ್ರೆ ಹೆಂಗಾಗುತ್ತೆ ಅನ್ನೋದು ಮಾಡಿ ತೋರಿಸಿದೆ. ಈಗ ಮಷಿನ್ ಇದೆ ರೀ ನಮ್ಮ ಮನ್ಯಾಗ, ನಾ ಮಷಿನ್ಲೇ ಮಾಡಿ ತೋರಿಸ್ತೀನಿ. ಎಲ್ಲರ ಮನ್ಯಾಗ ಮಷಿನ್ ಇರಲ್ಲಲ್ರಿ ಒತ್ತದು ಹಪ್ಪಳ ಒತ್ತದು. ಈಗ ನಾನು ಮಷಿನ್ಲೇ ಮಾಡಿ ತೋರಿಸ್ತೀನಿ ನೋಡಿರಿ. ಮಷಿನಲ್ಲಿ ಕವರ್ ಹಾಕ್ಕೋತೀನಿ ರೀ. ನೀವು ಹಾಗೇನೂ ಮಾಡ್ಕೋಬೋದು, ಅಂಟ್ಕೊಳ್ಳೋ ಸಾಧ್ಯತೆ ಇರ್ತೈತೆ ಅಂತೇಳಿ ನಾನು ಕವರ್ ಹಾಕ್ಕೊಳಕತ್ತೀನಿ ರೀ. ಈಗ ಒಂದು ಉಳ್ಳಿ ತೊಗೊಂಡೆ ನೋಡಿರಿ. ಈಗ ಇದ್ರಾಗಿಟ್ಟು ಇದು ವಾಪಸ್ ಈ ಕವರ್ ಕ್ಲೋಸ್ ಮಾಡೋಣ್ರಿ. ಈಗ ಇದು ಮುಚ್ಚಳ ಮುಚ್ಚಿ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು ರೀ, ಹಪ್ಪಳ ರೆಡಿ ಆಗ್ತಾವ್ರಿ. ನೋಡಿರಿ ಎಷ್ಟು ಮಸ್ತಾಗಿ ಬಂದೈತಿ ಹಪ್ಪಳ. ನೋಡಿ ಇದೇ ರೀತಿ ಎಲ್ಲ ಮಾಡ್ಬೇಕ್ರಿ. ನೋಡ್ರಿ ಉಂಡೆಗೆ ಎಷ್ಟು ಮಸ್ತಾಗಿ ಬಂದೈತಿ ನೋಡ್ರಿ. ಈಗ ನಾನು ಇದನ್ನ ಒಯ್ದು ಇಲ್ಲಿ ಹಾಕೋತೀನಿ ನೋಡ್ರಿ. ಈಗ ನೋಡ್ರಿ 3 ನಮೂನೆ ಮಾಡಿ ತೋರಿಸ್ತೀನಿ ನೋಡ್ರಿ. ಈಗ ನೋಡ್ರಿ ನಾನು ಲೋಟಲ್ಲೇ ಮಾಡಿದೆ, ಲಟ್ಟಿಸಿ ಮಾಡಿದೆ, ಮಷೀನಲ್ಲಿ ಮಾಡಿದೆ ರೀ. 3 ನಮೂನೆ ಮಾಡಿ ತೋರಿಸಿನಿ. ಮಷೀನಲ್ಲಿ ಮತ್ತು ಲೋಟದಲ್ಲಿ ರೌಂಡಾಗೇ ಬರ್ತೈತೆ ರೀ. ಲಟ್ಸೋದು ನಮ್ದು ಹೆಚ್ಚು ಕಮ್ಮಿ ಆಗುತ್ತಲ್ರಿ, ಹಾಗಾಗಿ ಸ್ವಲ್ಪ ಸೇಪ್ ರೌಂಡ್ ಬರಲ್ಲ. ಸೇಪ್ ಪರವಾಗಿಲ್ಲ, ಹೆಂಗೆ ಬಂದರೂ ನಡಿತೈತೆ. ತಳ್ಳಗೆ ಹಪ್ಪಳ ಬಂದ್ರೆ ಸಾಕ್ರಿ ನಮಗೆ. ನೀವು ಲಟ್ಟಿಸಿ ಆದರೂ ಮಾಡ್ಕೋಬೋದು, ಇಲ್ಲ ಲೋಟಲ್ಲೇ ಆದರೂ ಮಾಡ್ಬೋದು, ಇಲ್ಲ ಎರಡೂ ಬೇಡಪ್ಪ ಅನ್ನೋದ್ರೆ ಮಷೀನ್ ಇತ್ತಂದ್ರೆ ಮಷೀನ್ಲೇ ಮಾಡ್ಕೋಬೋದು ರೀ. ನಾನೀಗ ಮಷೀನ್ಲೇ ಮಾಡ್ತೀನಿ ನೋಡಿರಿ. ಬೇಗ 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 ಆಗಿಬಿಡ್ತಾವ್ರಿ. ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕ್ರಿ. ಈಗ ನೋಡಿ ಒಂದಿನ ನೀವು ನೆರಳಲ್ಲೇ ಒಣಗಿಸ್ಬೇಕ್ರಿ, ಒಂದಿನ ಬಿಸಿಲಿಗೆ ಹಾಕಿದ್ರೆ ಹಪ್ಪಳ ಚಲೋ ಹೊತ್ತಿಗೆ ಒಣಗಿಬಿಡ್ತಾವ್ರಿ. ಈಗ ಬಿಸಿಲು ಜಾಸ್ತಿ ಐತಲ್ರಿ, ಬೇಸಿಗೆಲ್ಲ ಬಿಸಿಲು ತುಂಬ ಇರ್ತೈತಿ, ಬೇಗನೆ ಒಣಗಿಬಿಡ್ತಾವ್ರಿ. ನೋಡಿದ್ರಲ್ರಿ ವೀಕ್ಷಕರೇ, 1 ಕಪ್ ಅಕ್ಕಿ ಹಿಟ್ಟಲ್ಲಿ 30-35 ಹಪ್ಪಳ ಆತಾವ ನೋಡ್ರಿ. ಇವತ್ತೊಂದು ದಿನ ನೆರಳಾಗೆ ಒಣಗಿಲ್ರಿ, ನಾಳೆಗೆ ನಾ ಬಿಸಿಲಿಗೆ ಹಾಕಿ ಒಣಗಿಸಿ ಕರೆದು ತೋರಿಸ್ತೀನಿ ರೀ ನಿಮಗೆ. ನಾನು ಅಕ್ಕಿ ಹಿಟ್ಟಿನ ಹಪ್ಪಳ ಮಾಡಿದ್ನಲ್ರಿ 1 ಕಪ್ ಅಕ್ಕಿದು, ಒಂದಿನ ನೆರಳಾಗ ಒಣಗಿಸೀನಿ ರೀ, 2 ದಿನ ಬಿಸಿಲಾಗ ಒಣಗಿಸೀನಿ. ಹಿಂಗಾಗ್ಯ ನೋಡ್ರಿ, ಎಷ್ಟು ಮಸ್ತಾಗಿ ಬಂದಾವ ನೋಡ್ರಿ. ಚಲೋ ಹೊತ್ತಿನಾಗ ಒಣಗಿಸಿ ನೀವು ಡಬ್ಬಿ ತುಂಬಿಟ್ರೆ ವರ್ಷ ಪೂರ್ತಿ ನಿಮ್ಗೆ ಯಾವಾಗ ಬೇಕಾವಾಗ ಕರ್ಕೊಂಡು ತಿನ್ಬೋದು ರೀ ನೀವು. 1 ಕಪ್ ಅಕ್ಕಿ ಹಿಟ್ಟಿನಾಗ ಇಷ್ಟ ಆಗ್ಯಾವ ನೋಡ್ರಿ.
ಈಗ ನಾನು ನಿಮ್ಗೆ ಕರೆದು ತೋರಿಸ್ತೀನಿ ಹೆಂಗಾಗ್ಯಾವ ಅಂತೇಳಿ. ಈಗ ನೋಡ್ರಿ ನಾ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ, ಎಣ್ಣೆ ಕಾಯ್ದೈತಿ. ಈಗ ಒಂದೊಂದೇ ಹಪ್ಪಳ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ನೋಡ್ರಿ. ನೀವು ಎಣ್ಣೆ ಚಲೋ ಹೊತ್ತಿನಾಗ ಕಾಯಿಸ್ಕೊಂಡ್ರಂದ್ರೆ ಇವು ಮಸ್ತಾಗಿ ಉಪ್ತಾವ್ರಿ. ಇವು ಅಕ್ಕಿ ಹಿಟ್ಟಿನ ಹಪ್ಪಳ ರೀ ಇವು. ನೋಡ್ರಿ ಎಷ್ಟು ಮಸ್ತಾಗಿ ಬಂದು. ನೀವು ಒಂದೊಂದೇ ಬಿಟ್ಟು ಫ್ರೈ ಮಾಡ್ಬೇಕಾಗ್ತೈತ್ರಿ. ನೋಡ್ರಿ 1 ಕಪ್ ಅಕ್ಕಿ ಹಿಟ್ಲೆ ಇಷ್ಟು ಹಪ್ಪಳ ಆಗ್ಯಾವ್ರಿ. ನೋಡ್ರಿ ಎಷ್ಟು ಮಸ್ತಾಗಿ ಬರಾಕತ್ತಾವ ನೋಡ್ರಿ. ನಾ ಒಂದೊಂದೇ ಹಾಕಿ ಒಂದೊಂದೇ ತೆಗಿಯಾಕತ್ತೀನಿ ನೋಡ್ರಿ. ನೀವು ಹಪ್ಪಳ ಮುಳುಗುವಷ್ಟು ಎಣ್ಣೆ ಹಾಕೊಂಡ್ರೆ ಅಂದ್ರೆ ಇವು ಮಸ್ತಾಗಿ ಫ್ರೈ ಆಗ್ತಾವ್ರಿ. ಸಾಕಲ್ಲ, ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಫ್ರೈ ಮಾಡ್ಕೋಬೇಕು. ನಾ 1-4 ಫ್ರೈ ಮಾಡ್ಕೊಂಡೇನ್ರಿ. ಈಗ ಹೆಂಗಾಗ್ಯಾವ ಅಂತ ನಿಮ್ಗೆ 3 ತೋರಿಸ್ತೀನಿ ರೀ. ಈಗ ನೋಡ್ರಿ ನಾ ಒಂದಷ್ಟು ಕರ್ಕೊಂಡೇನಿ ನೋಡ್ರಿ. ನೀವು ಈ ರೀತಿ ಎಣ್ಣೆಗೆ ಹಾಕಿ ಫ್ರೈ ಮಾಡಿದ್ರೆ ಮಸ್ತಾಗಿರ್ತಾವ್ರಿ ಅಕ್ಕಿ ಹಿಟ್ಟಿನ ಹಪ್ಪಳ ರೀ. ನಾ 1-4 ಹಪ್ಪಳ ಕರ್ಕೊಂಡೇನ್ರಿ. ನೋಡ್ರಿ ಎಷ್ಟು ಮಸ್ತಾಗಿ ಬಂದಾವ ನೋಡ್ರಿ. ಹಾಗಾದ್ರೆ ಕೈಯಾಗಿ ಹಿಡಿದ್ರೆ ಮುರಿತಾವ್ರಿ. ವಾವ್, ಬ್ಯಾಗಿಟ್ರೆ ಕರಗಿ ಬಿಡ್ತಾವ ನೋಡ್ರಿ. ಎಷ್ಟು ಮಸ್ತ್ ಪಳ್ಳಾಗಿ ಬಂದಾವ ನೋಡ್ರಿ. ನೋಡಿದ್ರಲ್ರಿ ವೀಕ್ಷಕರೇ, ಅಕ್ಕಿ ಹಿಟ್ಟಿನ ಹಪ್ಪಳ ಮಾಡೋದನ್ನ. ಈ ಅಕ್ಕಿ ಹಿಟ್ಟಿನ ಹಪ್ಪಳ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.